ಅಣ್ಣ ಭೌತಿಕ ಮಾಡಿದ್ವಿ ಅಂತ ನೆನ್ಪಿದ್ಯಾ? ಇವಾಗ ನೀನ್ ಕೂಡ ಹಾಗೆ ಮಾಡ್ತಿದ್ರೆ ಹೇಗೆ ಹೇಳು? ಅವಳಿಗೆ ಯಾಕೆ ಹೋಲಿಸ್ತಾ ಇದ್ದೀರಾ? ಬಟ್ ರಾಹುಲ್ ಜೊತೆ ಲೈಫ್ ಶೇರ್ ಮಾಡ್ಕೋಬೇಕು ಅಂತ, ಈ ಮನೆ ಸೊಸೆ ಆಗಿರ್ಬೇಕು ಅಂತ ಎಷ್ಟೋ ಕನಸು ಕಂಡಿದ್ದೆ. ಎಲ್ಲಾನು ದೂರ ಮಾಡಿ ಹೊರಟೋದ. ನನಗ್ ಮಾತ್ರ ಬೇಜಾರಿಲ್ವಾ? ಪ್ರೀತಿ, ನಿಂದು ಕನಸುಗಳು, ಆದ್ರೆ ನನಗೆ ಅವನೇ ಜೀವನ, ಅವನೇ ನನ್ನ ಪ್ರಪಂಚ. ಮೇಡಮ್, ಕಾಲ ಮಾತ್ರನೇ ಉತ್ತರ ಹೇಳೋಂಥ ಸಮಸ್ಯೆ ಇದು. ಮರ್ತು ಹೋಗಿ ಮುಂದಕ್ಕೆ ಹೋಗ್ಬೇಕೆ ಹೊರತು ಪ್ರತಿ ಕ್ಷಣ ನೆನೆಸ್ಕೊಂಡು ಹೀಗೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಮ್ಯಾಮ್, ರಾಹುಲ್ ಇದ್ದಷ್ಟು ದಿನ ನಮ್ಮೆಲ್ಲ ತುಂಬಾ ಪ್ರೀತಿಯಿಂದ ಯಾವ ಲೋಪನೂ ಆಗದಿರೋ ಹಾಗೆ ನೋಡ್ಕೊಂಡಿದ್ದ. ಒಬ್ಬ ಸರಸು ವಿಷಯದಲ್ಲಿ ಬಿಟ್ರೆ ನಿಮ್ ಮಾತನ್ನ ಯಾವತ್ತೂ ಅವನಿಲ್ಲ ಅಂತ ಹೇಳಿಲ್ಲ. ಅವನಲ್ಲಿ ಬದಲಾವಣೆ ಆಗಿದೆ ಅಂತ ನಾವು ಸಂತೋಷ ಪಡೋದ್ರೊಳಗೆ ಹೀಗಾಗಿರೋದು ನಿಜವಾಗ್ಲೂ ನಮ್ ದುರಾದೃಷ್ಟ. ಯಾವ ಜನ್ಮದಲ್ಲಿ ಮಾಡಿರೋ ಪಾಪನ ಹೆತ್ತು ಮಗಂಗೆ ಅಂತ್ಯಕ್ರಿಯೆ ಮಾಡೋ ಅದೃಷ್ಟನೇ ಇಲ್ದಿರೋ ಹಾಗಾಯ್ತು. ಕನಿಷ್ಠ ಅವನ ಆತ್ಮಶಾಂತಿಗೋಸ್ಕರ ಸಂಪ್ರದಾಯ ಪ್ರಕಾರ ಮಾಡಬೇಕಾಗಿರೋ ಕಾರ್ಯಕ್ರಮಗಳನ್ನ ಮಾಡೋಣ. ಬಾವಾಗ್ತೀವಿ ಬಾ. ನನ್ನಿಂದ ಆಗೋದಿಲ್ಲ, ನೀವೆಲ್ಲ ಹೋಗಿ. ನಿಮಗೆಲ್ಲ ನಾನು ಕೈ ಮುಗಿದು ಕೇಳ್ಕೊತೀನಿ. ವಾಗ್ದೇವಿ, ಈ ವಿಷಯದಲ್ಲಿ ಮೊಂಡಿತನ ಮಾಡಬೇಡ. ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀವಿ. ಇವತ್ತಾದ್ರೂ ಪಿಂಡ ಪ್ರದಾನ ಮಾಡಿದ್ರೆ ರಾಹುಲ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಭಾವಾಗ್ದೇವಿ, ನನ್ ಮಾತು ಕೇಳು. ಭಾವಾಗ್ದೇವಿ, ಎದ್ದೇಳಿ ಮೇಡಮ್. ಬನ್ನಿ ಮ್ಯಾಮ್.
ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ನಿಮಗೆ ಪ್ರಜ್ಞೆ ಬಂತು. ರಾಹುಲ್ ಅವರೇ, ನಾನು ಇಲ್ಲಿ ನಿಮ್ಗೆ ಹಾವು ಕಚ್ಚಿದ ಮೇಲೆ ನಿಮಗೆ ಪ್ರಜ್ಞೆ ತಪ್ಪಿದಾಗ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ. ಸ್ವಾಮಿ, ದೀರ್ಘಾಯುಷ್ಮಾನ್ ಭವ. ಪ್ರಜ್ಞೆ ಬಂತೇನಪ್ಪ? ರಾಹುಲ್ ಅವರೇ, ನಿಮ್ಮನ್ನ ಬದುಕಿಸಿದ್ದು ಈ ಸ್ವಾಮಿಗಳೇ. ನಾನ್ ನಿನಗೆ ಚಿಕಿತ್ಸೆ ಮಾತ್ರ ಮಾಡಿದ್ದು, ಆದ್ರೆ ನಿನ್ನ ಪ್ರಾಣನ ಕಾಪಾಡಿದ್ದು ನಿನ್ನ ಹೆಂಡತಿ ಕಣಪ್ಪ. ನಿನ್ನ ದೇಹ ಪೂರ್ತಿ ವಿಷ ಹರಡಿತ್ತು. ಬದುಕೋದು ಕಷ್ಟ ಅಂತ ಅನ್ಕೊಂಡಿದ್ದೆ. ಇವಳು ಬೇಡ್ಕೊಂಡಿದ್ದ ವಿಧಾನ, ನಿನ್ನ ಪ್ರಾಣದ ಮೇಲೆ ಇವಳು ಇಟ್ಕೊಂಡಿದ್ದ ಆಸೆ, 25 ದಿನಗಳು ನಿನ್ನ ಪಕ್ಕದಲ್ಲೇ ಇದ್ದು ನಿನ್ನ ಹೆಂಡತಿ ಮಾಡಿದ ಕೆಲಸಗಳಿಂದಾನೇ ನೀನಿವತ್ತು ಬದುಕಿರೋದು ಕಣಪ್ಪ. ನನ್ನ ಪ್ರೀತಿ ವಿಶ್ವಾಸ ಯಾವತ್ತೂ ಇರೋದೇ ಸ್ವಾಮಿ. ಆದ್ರೆ ಯಾವ ದಿಕ್ಕೂ ಇಲ್ಲದ ನನಗೆ ನೀವು ದೇವ್ರ ಥರ ಸಿಕ್ಕಿದ್ರಿ. ನನ್ ರಾಹುಲ್ ಅವ್ರಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯನ ದೂರ ಮಾಡಿ ನನ್ ಮಾಂಗಲ್ಯನ ಉಳಿಸ್ಬಿಟ್ರಿ. ಇವಳು ಒಪ್ಕೊಳ್ದೇ ಇದ್ರು ಹೇಳಬೇಕು ಅಂದ್ರೆ ಎಲ್ಲ ಆಗಿದ್ದು ಇವಳಿಂದಾನೆ. ನಿನಗೋಸ್ಕರ 21 ದಿವಸ ಅವಳ ಕಷ್ಟನ, ನಿನ್ನ ಪ್ರಾಣ ಉಳಿಸೋಕೋಸ್ಕರ ತಪಸ್ಸು ಮಾಡಿದ್ದನ್ನ ನೋಡೇ ಹೇಳ್ತಾ ಇದ್ದೀನಪ್ಪ. ಇಂಥ ಹೆಂಡತಿ ಸಿಗೋದು ನಿಜವಾಗ್ಲೂ ನಿನ್ನ ಅದೃಷ್ಟನೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ ರೀ? ಸ್ವಾಮಿಗಳೇ, ಇಷ್ಟು ದಿನ ನೀವು ಕೊಟ್ಟು ಚಿಕಿತ್ಸೆಗೆ ಮಾಡಿರೋ ಸಹಾಯಕ್ಕೆ ನಾನು ನಿಮ್ಮ ಋಣನ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ನೋಡಪ್ಪ, ನೀವಿಬ್ರು ಜೀವನ ಪೂರ್ತಿ ಸಂತೋಷವಾಗಿರಿ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿಗಳೇ. ನಾವಿನ್ ಬರ್ತೀವಿ ಸ್ವಾಮಿ. ನಮಗೋಸ್ಕರ ಎಲ್ರೂ ಕಾಯ್ತಿರ್ತಾರೆ. ಸರಿನಮ್ಮ, ನಮ್ಮವರು ನಿಮ್ಮನ್ನ ಕಾಡ್ ದಾಟಿಸೋವರೆಗೂ ಹಿಂದೆ ಬರ್ತಾರೆ. ಸರಿ ಸ್ವಾಮಿಗಳೇ. ಬರ್ತೀವಿ ಸ್ವಾಮಿಗಳೇ. ದೀರ್ಘಾಯುಷ್ಮಾನ್ ಭವ. ಏನಪ್ಪ, ಇವ್ರನ್ನ ಕಾಡ್ ದಾಟಿಸ್ಬಿಡ್ಬ. ರಾಹುಲ್, ನನ್ನ ರಾಹುಲ್, ನನ್ನ ರಾಹುಲ್ ರೇ, ನನ್ನ ರಾಹುಲ್, ರಾಹುಲ್, ವಾಗ್ದೇವಿ, ನನ್ನ ರಾಹುಲ್, ಸಮಾಧಾನ ಮಾಡ್ಕೊ. ನನ್ನ ರಾಹುಲ್ ಈ ಸ್ಥಿತಿಲೇ. ಅಯ್ಯೋ ಅಯ್ಯೋ, ಸಮಾಧಾನ ಮಾಡ್ಕೊ.
ನಿಲ್ಸಿ 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 ನೋಡಿ ನನ್ ರಾಹುಲ್ ಬರ್ತಾ ಇದ್ದಾನೆ. ರಾಹುಲ್ 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 ಬಂದ್ಬಿಟ್ಟ. ರಾಹುಲ್ 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 ನಿನ್ಗೇನೂ ಆಗಿಲ್ಲ. ರಾಹುಲ್ ರಾಹುಲ್ ಹೇಗಿದೆಯೋ ಕಂದ? ಈ ಅಮ್ಮನಿಂದ ದೂರ ಆಗಿ ಎಷ್ಟು ದಿವಸ ಎಲ್ಲೋ ಹೋಗಿದ್ದೆ ನೀನು. ನಾನು ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತೇನೋ. ನಿನಗೋಸ್ಕರ ನಾನು ಪ್ರತಿ ಕ್ಷಣನು ನರಕ ಅನುಭವಿಸ್ಬಿಟ್ಟೆ ಕಣೋ ರಾಹುಲ್, ನರಕ ಅನುಭವಿಸ್ಬಿಟ್ಟೆ. ತಾಯಿ ಪ್ರೀತಿಯಿಂದ ನಮ್ ನೋವನ್ನ ಭಯನ ನೀನು ಓಡಿಸ್ಬಿಟ್ಟೆ. ರಾಹುಲ್, ರಕ್ತದಲ್ಲಿ ಮುಳುಗಿದ ನಿನ್ ಶರ್ಟ್ ಅನ್ನು ನೋಡಿ ನೀನ್ ನಮ್ಮಿಂದ ದೂರ ಆದೆಂದು ಎಲ್ಲರೂ ನಂಬಿಟ್ರು. ಆದ್ರೆ ನಿಮ್ ತಾಯಿ ಒಬ್ರೆ ಕಣೋ ಮೊಂಡುತನದಿಂದ ನೀನ್ ಬದುಕಿದ್ದೆ ಅಂತ ನಮ್ ಜೊತೆ ವಾದ ಮಾಡಿದ್ಲು. ಕೊನೆಗೂ ಈ ತಾಯಿ ಪ್ರೀತಿನೇ ನಿಜ ಆಯ್ತು ಕಣೋ. ನಿನಗೇನು ಆಗ್ದಿರ ವಾಪಸ್ ಬಂದ್ಬಿಟ್ಟೆ. ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗ್ತಿದೆ ಕಣೋ, ತುಂಬಾನೇ ಸಂತೋಷ ಆಗ್ತಿದೆ. ಅಮ್ಮ ಭಾಷಿಣಿ, ನಿನಗೇನು ಆಗಿಲ್ಲ ಅಲ್ಲ? ಇಲ್ಲಮ್ಮ, ಐ ಆಮ್ ಫೈನ್. ಸತ್ಯ, ನನ್ ರಾಹುಲ್ ಬಗ್ಗೆ ನಾನು ಎಷ್ಟು ಭಯ ಪಟ್ಕೊಂಡಿದ್ನೋ ನಿನ್ನ ಬಗ್ಗೆ ಕೂಡ ನನಗೆ ಅಷ್ಟೇ ಕಳಕಳಿ ಇತ್ತು ಭಾಷಣೆ. ಸದ್ಯ ದೇವರು ದೊಡ್ಡವನು, ನೀವಿಬ್ರು ಕ್ಷೇಮವಾಗಿ ಹಿಂದಿರುಗಿ ಬಂದ್ಬಿಟ್ರೆ ನನಗಷ್ಟೇ ಸಾಕು, ಅಷ್ಟೇ ಸಾಕು. ನನಗ್ ಮಾತ್ರ ತುಂಬಾ ಕೋಪ ಬರ್ತಿದೆ. ರಾಹುಲ್ ಬಂದಿರೋ ಹ್ಯಾಪಿನೆಸ್ಗಿಂತ ಇವಳನ್ನ ಮತ್ತೆ ಜೀವಂತವಾಗಿ ನೋಡ್ಬೇಕಾಗ್ತಿದ್ಯಲ್ಲ ಅನ್ನೋ ನೋವೇ ಜಾಸ್ತಿ ಇದೆ. ಅಲ್ಲೇ ಇವಳು ಸತ್ತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ರಾಹುಲ್, ಇಷ್ಟ ದಿನ ಎಲ್ಲಿದ್ಯೋ? ನಿನ್ಗೋಸ್ಕರ ಎಷ್ಟು ಹುಡ್ಕಾಡಿದ್ವಿ ಗೊತ್ತಾ? ಕೊನೆಗೆ ನೀನ್ ಎಲ್ಲೂ ಕಾಣದೆ ಹೋದಾಗ ನೋಡು ಈ ಕೆಲಸ ಮಾಡ್ಬೇಕಾಗಿ ಬಂತು. ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ಯೋ? ಒಂದು ಆಶ್ರಮದಲ್ಲಿದ್ವಿ ಅಣ್ಣ. ಆಶ್ರಮನ? ಆಶ್ರಮನ? ಹೌದು ಮೇಡಮ್. ಇವತ್ತು ನಾನು ನಿಮ್ಮ ಮುಂದೆ ಹೀಗೆ ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಈ ಭಾಷಿಣಿನೇ. ನನ್ನನ್ನ ಯಾರು ಕಿಡ್ನಾಪ್ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಅಲ್ಲಿಂದ ನನ್ನನ್ನು ತಪ್ಪಿಸಿದ್ದು ಈ ಭಾಷಿಣಿನೇ. ಕಾಡಲ್ಲಿ ಅಮ್ಮನ ಹಾಗೆ ನನ್ನ ಹಸುವನ್ನ ನೀಗ್ಸಿದ್ಲು. ಅಪ್ಪನ ಹಾಗೆ ನನ್ನ ಪಕ್ಕದಲ್ಲೇ ಇದ್ದು ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊಂಡೆ. ಹಾವು ಕಚ್ಚಿ ಪ್ರಾಣಾಪಾಯದ ಸ್ಥಿತಿಲಿರ್ಬೇಕಾದ್ರೆ ನನ್ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ನನ್ನ ಪ್ರಾಣ ಉಳಿಸಿದ ದೇವತೆ ಮೇಡಮ್ ಈ ಭಾಷಿಣಿ. ಇವತ್ತು ಈ ಭಾಷಿಣಿ ಏನಾದ್ರೂ ನನ್ನ ಜೊತೆ ಇಲ್ಲದೆ ಇದ್ದಿದ್ರೆ ನಿಮ್ಮೆಲ್ಲರ ಭಯ ಇವತ್ತು ನಿಜ ಆಗ್ಬಿಡ್ತಿತ್ತು. ನಾನು ಜೀವಂತವಾಗಿ ವಾಪಸ್ ಬರ್ತಾನೆ ಇದ್ದೆ.
ಅಯ್ಯೋ ಅಯ್ಯೋ ರಾಹುಲ್ ಬೇಡ ಕಂದ, ಇನ್ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡ. ನಿನ್ಗೇನು ಆಗೋದಿಲ್ಲ, ನಿನ್ಗೇನು ಆಗೋದಿಲ್ಲ ಕಣೋ. ನನ್ನ ಆಯಸ್ನೆಲ್ಲ ನೀನೇ ತಗೊಂಡು 100 ವರ್ಷಗಳ ಕಾಲ ನೀನು ಚೆನ್ನಾಗಿ ಬದುಕು ಕಂದ. ಇನ್ಯಾವತ್ತು ಈ ರೀತಿ ಎಲ್ಲ ಮಾತಾಡ್ಕೊಡ್ದು. ಅಮ್ಮ ಭಾಷಿಣಿ, ಇವತ್ತು ನೀನು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮಗ ಮತ್ತೆ ಹಿಂದಿರುಗಿ ಬರೋಕ್ಕಾಗ್ತಾ ಇರ್ಲಿಲ್ಲಮ್ಮ. ಪ್ರೀತಿ, ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರ ಬಿಡ್ಲಿಲ್ಲ ಅನ್ನೋ ಹಾಗೆ ಇಷ್ಟ ಆದ್ರೂ ಪ್ರತಿ ಸಲನೂ ಇವಳಿಗೆ ಮಾತ್ರ ಚೆನ್ನಾಗಿ ಸ್ಕೋಪ್ ಇರುತ್ತೆ. ಈ ಮನೆಗೆ ಬಂದು ಎಲ್ರಿಂದ ದೂರ ಹೋಗಿದ್ದ ನನ್ನ ರಾಹುಲ್ ಪ್ರಾಣನ ಮತ್ತೆ ತಂದ್ಕೊಳ್ತೆ. ಅವ್ರ ಜೊತೆಯಲ್ಲಿ ನೀನು ಕೂಡ ಅಪಾಯಕ್ಕೆ ಸಿಕ್ಕಾಕೊಂಡಿದ್ರು ಕೂಡ ರಾಹುಲ್ ಪ್ರಾಣದ ಜೊತೆಗೆ ನಮ್ಮೆಲ್ಲರ ಆನಂದನ ಆಸೆನ ನೀನು ಕಾಪಾಡ್ಬಿಟ್ಟೆ ಅಮ್ಮ. ನಿನ್ನ ಋಣನ ನಾನು ಹೇಗಮ್ಮ ತೀರಿಸ್ಲಿ? ಅಯ್ಯೋ, ಏನಮ್ಮ ಇದೆಲ್ಲ? ತಾಯಿಯಾಗಿ ನೀವು ಪಡ್ತಾ ಇರೋ ಸಂತೋಷನೇ ಸಾಕು. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ರಾಹುಲ್ ಅವ್ರನ್ನ ಅದೇ ರಾಹುಲ್ ಸರ್ನ ಕಾಪಾಡೋದು ನನ್ನ ಧರ್ಮ, ನನ್ನ ಜವಾಬ್ದಾರಿ. ನೀವು ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ. ಅದಕ್ಕೆ ದೇವರ ದಯೆಯಿಂದ ರಾಹುಲ್ ಕ್ಷೇಮವಾಗಿ ಮನೆಗೆ ಬಂದಿದ್ದಾನೆ. ನಿಂತೋಗಿರೋ ಮದುವೆ ಕಾರ್ಯಕ್ರಮಗಳನ್ನ ಮತ್ತೆ ಶುರು ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗಿ ಪ್ರಿಯಾ, ಹಾಗೆ ಮಾಡೋಣ. ಈ ಮದುವೆ ನಿಲ್ಲೋದಕ್ಕೆ ಅವಕಾಶನೇ ಇಲ್ಲ ಪ್ರಿಯಾ. ಪ್ರೀತಿ ಹಣೆಯಲ್ಲಿ ರಾಹುಲ್ ಬರ್ದಿರೋದ್ರಿಂದಾನೇ ರಾಹುಲ್ ವಾಪಸ್ ಬಂದಿದ್ದಾನೆ ಅನ್ಸುತ್ತೆ. ಆಂಟಿ, ಯಾರು ಎಷ್ಟೇ ಕುತಂತ್ರಗಳನ್ನು ಮಾಡಿದ್ರು ನಮ್ಮ ಮದ್ವೆ ನಿಲ್ಸೋದಕ್ಕಾಗ್ಲಿಲ್ಲ. ಇವಾಗ ಮಾತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಂಟಿ. ಇಲ್ಲಾಂದ್ರೆ ಯಾರು ಎಲ್ಲಿಂದ ಬರ್ತಾರೋ, ಏನ್ ಪ್ಲಾನ್ ಮಾಡ್ತಾರೋ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಇಲ್ಲ ಪ್ರೀತಿ, ಒಂದು ಸಾರಿ ಹಾಗಾದ್ಮೇಲೆ ಮತ್ಯಾಕೆ ಇನ್ನೊಂದು ಚಾನ್ಸ್ನ ನಾನು ತಗೊಳ್ತೀನಿ ಹೇಳು? ರಾಹುಲ್ ಜೊತೆ ನಿನ್ನ ಮದುವೆನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಅಂದುಕೊಂಡು ಹಾಗೇನೆ ಮದುವೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಪುರೋಹಿತ್ರೆ, ಇದನ್ನೆಲ್ಲ ತೆಗ್ದು ಹಾಕಿ ಅಂತ ಹೇಳ್ದೆ ತಾನೆ? ಇನ್ನು ಏನ್ ಮಾಡ್ತಾ ಇದ್ದೀರಾ? ಯಾಕಿನ್ನು ಇಲ್ಲೇ ಇದ್ದೀರಾ? ರಾಹುಲ್